ಭಗವಾನ್ ವಿಷ್ಣುವಿನ ಕುರಿತಾದ ಅಚ್ಚರಿಯ ಈ ಸಂಗತಿಗಳು ನಿಮಗೆ ತಿಳಿದಿದೆ. 1. ವಿಷ್ಣುವಿನ ಹೊಕ್ಕಳಿನಿಂದ ಜನಿಸಿದ ಬ್ರಹ್ಮ. ಭಗವಾನ್ ವಿಷ್ಣುನನ್ನು ಬ್ರಹ್ಮಾಂಡದ ಸಾಗರದಲ್ಲಿ ಹಾವಿನ ಹಾಸಿಗೆಯ ಮೇಲೆ ಒರಗಿರುತ್ತಾನೆ. ಲಕ್ಷ್ಮಿಯೊಂದಿಗೆ ಮತ್ತು ಆದಿಶೇಷ ಎಂಬ 1000 ತಲೆಯ ಸರ್ಪದ ಮಡಿಲಲ್ಲಿ ಯೋಗನಿದ್ರೆ ಧ್ಯಾನನಿದ್ರೆಯಲ್ಲಿ ತೊಡಗಿಕೊಂಡಿದ್ದಾಗ ಕಮಲದ ಹೂವೊಂದು ಹೊಕ್ಕಳಿನಿಂದ ಮೇಲೇರಿತು. ನಂತರ ಆ ಹೂವು ಅರಳಿ ಬ್ರಹ್ಮನಿಗೆ ಜನ್ಮ ನೀಡಿತು. ಬ್ರಹ್ಮ ವಿಷ್ಣುವನ್ನು ನೋಡಿ ಗೌರವ ಸಲ್ಲಿಸಿ ವಿಷ್ಣುವಿನ ಆಶೀರ್ವಾದದೊಂದಿಗೆ ಜಗತ್ತನ್ನು ಸೃಷ್ಟಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು. 2. ಭಗವಾನ್ ವಿಷ್ಣುವಿನ ಹೆಜ್ಜೆ ಗುರುತು. ವಿಷ್ಣುವಿನ 40 ಸೆಂ.ಮೀ ಉದ್ದದ ಹೆಜ್ಜೆ ಗುರುತಿರುವ ವಿಷ್ಣುಪಾದ ಎಂದು ಕರೆಯಲ್ಪಡುವ ದೇವಾಲಯವು ಅತ್ಯಂತ ಪ್ರಸಿದ್ಧವಾದುದು. ಧರ್ಮಶಿಲಾ ಎಂದು ಕರೆಯಲ್ಪಡುವ ಈ ದೇವಾಲಯವು ಫಾಲ್ಗು ನದಿಯ ಪಕ್ಕದಲ್ಲಿದೆ. ಇಲ್ಲಿನ ಹೆಜ್ಜೆ ಗುರುತು ಶಂಖ, ಚಕ್ರ ಮತ್ತು ಗದಾ ಸೇರಿದಂತೆ 9 ಚಿಹ್ನೆಗಳನ್ನು ಹೊಂದಿದೆ. ಇವು ವಿಷ್ಣುವಿನ ಆಯುಧಗಳ ಸಂಕೇತವೆಂದು ಹೇಳಲಾಗುತ್ತದೆ. ವಿಷ್ಣುವಿನ ಪಾದವನ್ನು ಬಂಡೆಯ ಮೇಲೆ ಕೆತ್ತಲಾಗಿದ್ದು ಬೆಳ್ಳಿಯ ಹಾಸನ್ನು ಹಾಕಲಾಗಿದೆ. 3. ವಿಷ್ಣು ಮತ್ತು ಹೋರಸ್. ಈಜಿಪ್ಟಿನ ದೇವರು ನಡುವಿನ ಹೋಲಿಕೆಗಳು. ವಿಷ್ಣು ಮತ್ತು ಈಜಿಪ್ಟಿನ ದೇವರಾದ ಹೋರಸ್ ನಡುವಿನ ಸಾಮ್ಯತೆ ಇದೆಯೆಂದು ಹೇಳಲಾಗುತ್ತದೆ. ಹೋರಸ್ಗೆ ಇತರ ಹೆಸರುಗಳಿವೆ. ಅದರಲ್ಲಿ ಹರ್ ಮತ್ತು ಹೆರು ಮೂರ್ತಿ ಎಂಬ ಹೆಸರುಗಳಿವೆ. ಹರಿ ಎಂಬುದು ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ಹೆಸರು. ಅವರ ವಾಹನ ಗರುಡ ಹದ್ದಿನ ಮುಖ ಮತ್ತು ಬಲವಾದ ಶಕ್ತಿಯುತ ದೇಹವನ್ನು ಹೊಂದಿದೆ. ಗರುಡ ವಿಷ್ಣುವಿನ ವಾಹನವಾಗಿದ್ದು ಪಕ್ಷಿಯ ವರ್ಗಕ್ಕೆ ಸೇರಿದುದು. ಇದನ್ನು ವಿಷ್ಣು ಪುರಾಣ, ರಾಮಾಯಣ, ಗರುಡ ಪುರಾಣ ಮತ್ತು ಭಾಗವತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. 4. ಮೋಹಿನಿ. ವಿಷ್ಣುವಿನ ಸ್ತ್ರೀ ಅವತಾರ. ಮಹಾಭಾರತದಲ್ಲಿ ವಿಷ್ಣುವಿನ ಸ್ತ್ರೀ ಅವತಾರವನ್ನು ಮೋಹಿನಿ ಎಂದು ಕರೆದಿದ್ದಾರೆ. ಸಮುದ್ರ ಮಂಥನದ ಸಮಯದಲ್ಲಿ ಅಸುರರಿಂದ ಅಮೃತ ಸಂಪಾದಿಸಿ ದೇವತೆಗಳನ್ನು ಅಮರನನ್ನಾಗಿ ಮಾಡಲು ಅಮೃತವನ್ನು ಕೊಡುತ್ತಾಳೆ ಎಂದು ದಂತಕಥೆಗಳು ಹೇಳುತ್ತವೆ. ಮೋಡಿ ಮಾಡುವವಳಾಗಿ ಚಿತ್ರಿಸಲ್ಪಟ್ಟ ಮೋಹಿನಿ ಅಸುರರನ್ನು ಮತ್ತು ದೇವತೆಗಳನ್ನು ಹುಚ್ಚೆಬ್ಬಿಸುವಷ್ಟು ಸೌಂದರ್ಯವತಿಯಾಗಿದ್ದಳಂತೆ. ಶಿವ ಕೂಡ ಅವಳ ಸೌಂದರ್ಯಕ್ಕೆ ಹುಚ್ಚನಾಗಿದ್ದನಂತೆ.